ಇದು ಶಿರಸಿ PWD ಉಪವಿಭಾಗದ ಕರ್ಮಕಾಂಡ. ಇಲ್ಲಿ ನೆಪ ಮಾತ್ರದ ಬೋಗಸ್ ಕಾಮಗಾರಿ ಹೆಸರಲ್ಲಿ ಇಲಾಖೆಯ ಅನುದಾನವೆಂಬ ನಿಧಿಯನ್ನು ವ್ಯಾಪಕವಾಗಿ ಎಗೆದು ನುಂಗಲಾಗಿದೆ. ಇಡೀ ಇಲಾಖೆಯ 2024-25 ಸಾಲಿನ ಕಾಮಗಾರಿಗಳ ಖರ್ಚು ವೆಚ್ಚದ ದಾಖಲೆಗಳು ಪೃಥ್ವಿರಾಜಕ್ಕೆ ಲಭ್ಯವಾಗಿದೆ. ಇದರತ್ತ ಕಣ್ಣು ಹಾಯಿಸಿದರೆ ಯಾರೂ ಕೂಡ ದಂಗಾಗಬಹುದು. ಶಿರಸಿಯಲ್ಲಿ 2 ಪ್ರವಾಸಿ ಬಂಗಲೆಗಳಿವೆ. ಒಂದು ಹೊಸದು, ಇನ್ನೊಂದು ಹಳೆಯದು. ಈಗ ಈ 2 ಸರ್ಕ್ಯೂಟ್ ಹೌಸ್ಗಳ ಹೆಸರಲ್ಲಿ ಖರ್ಚು ಹಾಕಿ ನುಂಗಿ ನೆನೆಹಿಡಿಯಲಾಗಿದೆ. ಈ ಬಂಗಲೆಗಳಿಗೆ ಪೀಠೋಪಕರಣ ಹೆಸರಲ್ಲಿ 25,78,437 ರೂಪಾಯಿ ಖರ್ಚು ತೋರಿಸಲಾಗಿದೆ. ಹಾಗೆಯೇ ಹಳೆಯ IB ಕಟ್ಟಡ ನಿರ್ವಹಣೆಗೆ 1,99,636 ರೂಪಾಯಿ ಖರ್ಚು ಹಾಕಲಾಗಿದೆ. ಇನ್ನು ಹಳೆಯ IB ಶೌಚಾಲಯ ಬಾತ್ರೂಮ್ ನಿರ್ವಹಣೆ ಹೆಸರಲ್ಲಿ 5,87,876 ರೂಪಾಯಿ ಖರ್ಚು ತೋರಿಸಲಾಗಿದೆ. ವಿಪರ್ಯಾಸವೆಂದರೆ ಹಳೆಯ IB ಕರುಣಾಜನಕ ಸ್ಥಿತಿಯಲ್ಲಿದೆ. ಇಲ್ಲಿಯ ಹುಲ್ಲುಗಾವಲಿನಲ್ಲಿ ರಾಜಾರೋಷವಾಗಿ ಮೇಯುವಿಕೆ ನಿರಂತರವಾಗಿ ನಡೆದಿದೆ. ಜನಪ್ರತಿನಿಧಿಗಳ ಮೌನ, ಹಿರಿಯ ಅಧಿಕಾರಿಗಳ ಅಸಡ್ಡೆಗೆ ಕಾರಣವೇನೂ ಇರಬಹುದು? ಉತ್ತರಿಸುವವರಾರು?